ಪಾರ್ಲಿಮೆಂಟ್ ಎನ್ನುವಂತಹ ಶಬ್ದವೂ ಹುಟ್ಟದ ಕಾಲದಲ್ಲಿ ಈ ಭಾರತದ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪ ಎನ್ನುವಂತಹ ಕಲ್ಪನೆಯನ್ನ ಕೊಟ್ಟು ಜಗತ್ತಿಗೆ ಸಂಸತ್ತು ಅಂದರೆ ಹೀಗಿರಬೇಕು ಎನ್ನುವಂತಹ ಕಲ್ಪನೆಯನ್ನ ಕೊಟ್ಟಿದ್ದು ಈ ಕರ್ನಾಟಕ. ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಜಾತಿ ಮತ ಪಂಥ ಭೇದ ಲಿಂಗ ಇವೆಲ್ಲ ಭೇದಗಳನ್ನ ಮೀರಿ ಅನುಭವ ಮಂಟಪದಲ್ಲಿ 1000ಕ್ಕೂ ಹೆಚ್ಚು ಶರಣರು 700ಕ್ಕೂ ಹೆಚ್ಚು ವಚನಕಾರರಿದ್ರು. ಅನುಭವ ಮಂಟಪದಲ್ಲಿ ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಮಾದಾರ ಚೆನ್ನಯ್ಯ ಹೀಗೆ 100 ವಚನಕಾರರಿದ್ದರು. ಅದಷ್ಟೇ ಅಲ್ಲದೆ ಮಹಿಳಾ ವಚನಕಾರರು ಕೂಡ ಈ ಅನುಭವ ಮಂಟಪದಲ್ಲಿದ್ದರು. ಅಕ್ಕಮಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸೋಳೆ ಸಂಕವ್ವ ಹೀಗೆ 100 ವಚನಗಾರ್ತಿಯರು ಕೂಡ ಅನುಭವ ಮಂಟಪದಲ್ಲಿದ್ದರು. ಈ ಒಂದು ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ನಡೆಯುತ್ತಿರುವಂತಹ ಏರುಪೇರುಗಳು, ಜಾತಿ ಪದ್ಧತಿ, ಅನಿಷ್ಟಗಳು ಇದೆಲ್ಲದರ ಕುರಿತಾಗಿ ಚರ್ಚೆ ಆಗ್ತಿತ್ತು. ಯಾವ ಕಾಲದಲ್ಲಿ ಸಂವಿಧಾನ ಎನ್ನುವಂತಹ ಕಲ್ಪನೆ ಇರಲಿಲ್ಲವೋ ಆ ಸಂದರ್ಭದಲ್ಲಿ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ ಮೀಸಲಾತಿ, ಸ್ವಾತಂತ್ರ್ಯ, ಸಮಾನತೆ ಈ ರೀತಿಯಾಗಿರ್ತಕ್ಕಂತಹ ಮೌಲ್ಯಗಳನ್ನ ಜಗತ್ತಿಗೆ ಕೊಟ್ಟಿದ್ದು ಈ ಅನುಭವ ಮಂಟಪ.